ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕಟ್ಟಡದ ಉದ್ಘಾಟನೆ ಹಾಗೂ ಜಿಲ್ಲಾ ಆಡಳಿತ ಭವನ ಸಮೀಪ ಚಪ್ರಕಲ್ ಬಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ಕಾರಿ ನೌಕರರ ಸಂಘದ ಭವನಕ್ಕೆ ಶಂಕುಸ್ಥಾಪನೆ ಮತ್ತು 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ 30ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಕ್ಷರಿರವರು ಕಾರ್ಯಕ್ರಮ ನೆರವೇರಿಸಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯನ್ನು ಜಿಲ್ಲಾಡಳಿತ ಭವನ ಆವರಣದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಮತ್ತು ತಾಲೂಕು ಅಧ್ಯಕ್ಷರಾದ ಬಾಲಕೃಷ್ಣ ಇವರುಗಳು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರದ ಮುಂದೆ ನಮ್ಮ ಬೇಡಿಕೆಗಳು ಬೆಂಗಳೂರು ಮಾದರಿಯಲ್ಲಿ HR ನೀಡಬೇಕು, ಕೇಂದ್ರ ಸರ್ಕಾರಿ ನೌಕರರನ್ನು ನೀಡುವಂತೆ ನಮಗೆ ವೇತನ ನೀಡಬೇಕು, OPSನಂತೆ ಹೊಸ ಪೆನ್ಷನ್ ನೀಡುವಂತಾಗಬೇಕು ಎಂದು ಅವರು ತಾಲೂಕಿನ ಬೀರಸಂದ್ರ ಬಳಿ ಇರುವ ಜಿಲ್ಲಾಡಳಿತ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, 30ರಂದು 3 ಗಂಟೆಗೆ ಕಟ್ಟಡ ಉದ್ಘಾಟನೆಯಾಗಲಿದ್ದು ಕನ್ನಡ ರಾಜ್ಯೋತ್ಸವವನ್ನು ಸಹ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ಇತ್ತೀಚೆಗೆ 2 ವರ್ಷದಲ್ಲಿ ಎಲ್ಲ ನಗರ ಜಿಲ್ಲೆಯಿಂದ ಎಲ್ಲ ರೈತರ ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಸರ್ಕಾರ ಈ ಒಂದು 4 ತಾಲೂಕಿನ ಮಧ್ಯಭಾಗದಲ್ಲಿ ಈ ಒಂದು ಭವನವನ್ನು, ಜಿಲ್ಲಾಡಳಿತ ಭವನವನ್ನು, ಎಲ್ಲ ಇಲಾಖೆಯ ಭವನವನ್ನು ನಿರ್ಮಾಣ ಆಗಿದೆ. ಆದರೆ ಸರ್ಕಾರಿ ನೌಕರರ ಮೂಲಭೂತ ಸೌಕರ್ಯದಲ್ಲಿ ವಂಚಿತರಾಗಿದ್ದಾರೆ. ಈ ಬೇಡಿಕೆಯನ್ನು ಸರ್ಕಾರದಲ್ಲಿ ಮಂಡಿಸಬೇಕಾಗ್ತದೆ. ನಾವು ಎಲ್ಲರೂ ಸಹ ಒಕ್ಕೊರಲಿನಿಂದ ಈ ಒಂದು ನಮ್ಮ ಬೇಡಿಕೆ, ನಮಗೆ ಮೂಲಭೂತವಾದ ಸೌಕರ್ಯ ಕೊಡತಕ್ಕಂಥದ್ದು ಮತ್ತು ಈ ಬೆಂಗಳೂರು ನಗರ ಜಿಲ್ಲೆಗೆ ಸಮೀಪವಾಗಿ ಇರತಕ್ಕಂಥ ಈ 4 ತಾಲೂಕುಗಳಲ್ಲಿ ನಮ್ಮ ಮನೆ ಬಾಡಿಗೆ ಭತ್ಯ ಕೇವಲ 8% ಇದೆ, ಬೆಂಗಳೂರಿನಲ್ಲಿ 23% ಇದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಬೇಕು. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಅದೇ ದೇವನಹಳ್ಳಿ ತಾಲೂಕಿನಲ್ಲಿ ಇರತಕ್ಕಂಥ ಪೊಲೀಸ್ ಇಲಾಖೆಗೆ ಬೆಂಗಳೂರು ಮನೆ ಬಾಡಿಗೆ ಭತ್ಯೆಯನ್ನು ಕೊಡ್ತಾರೆ, ಇತರೆ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ 8% ಕೊಡ್ತಾರೆ. ಚರ್ಚಿಸಿ ಸರ್ಕಾರದ ಮಟ್ಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಕರೆದು ನಮ್ಮ ನೌಕರರ ಸಮಸ್ಯೆಗಳು ಮತ್ತು ವೃಂದ ಸಂಘದಲ್ಲಿ ಇರತಕ್ಕಂಥ ಸಮಸ್ಯೆಗಳು ಮತ್ತು ಮುಂಬಡ್ತಿ ಇರ್ಬೋದು, ಅವರ ಮೂಲಭೂತ ಸೌಕರ್ಯ ಇರ್ಬೋದು, ಮತ್ತು ಸೇವಾ ಸವಲತ್ತುಗಳನ್ನು ಪಡೆಯೋದ್ರಲ್ಲಿ ನಾವು ವಂಚಿತರಾಗಿರ್ಬೋದು, ಅದರ ಎಲ್ಲ ಬಗ್ಗೆನೂ ಚರ್ಚಿಸಿ ಒಂದು ಮೆಮೊರಂಡಮನ್ನು ಕೊಟ್ಟು ನಮ್ಮ ಜಿಲ್ಲೆಯ ನೌಕರರ ಹಿತವನ್ನು ಕಾಯೋದ್ರ ದೃಷ್ಟಿಯಿಂದ ಈ ಒಂದು ಬೃಹದಾಕಾರವಾದ ಮತ್ತು ಅತಿ ದೊಡ್ಡ ಒಂದು ಸಮಾವೇಶವನ್ನು ನಾವು ಇದೇ ಆಡಿಟೋರಿಯಂನಲ್ಲಿ, ಇಲ್ಲಿ ಕೆಳಗಡೆ ಇದೆಯಲ್ಲ, ಇದೇ ಭವನದಲ್ಲಿ ಇರತಕ್ಕಂಥ ಕೆಳಗಡೆ ಅವತ್ತು ಎಲ್ಲರಿಗೂ ಓಡಿ ಸೌಕರ್ಯವನ್ನು ಕೊಡಿಸಿ ನಾವು ಅದನ್ನು ಯಶಸ್ವಿಯಾಗಿ ಮಾಡಿ ನಮ್ಮ ನೌಕರರ ಹಿತವನ್ನು ನಾವು ಕಾಪಾಡಬೇಕು ಅಂತ ಹೇಳಿ ನಮ್ಮ ಹಿಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡಿದೋ. ಅದೇ ರೀತಿ ಇವತ್ತು ಒಂದು ಪೂರ್ವಭಾವಿ ಸಭೆ ನಾವು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಒಂದು ಅಚ್ಚುಕಟ್ಟಾಗಿ ಒಂದು ನಾವೆಲ್ಲರೂ ಸರ್ಕಾರಿ ನೌಕರರಾಗಿದ್ದರಿಂದ ಒಂದು ಶಿಸ್ತಾಗಿ ಮಾಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಹಾಗೂ ಕಂದಾಯ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್, ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಎಚ್ ಬಾಲಕೃಷ್ಣ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ. ನೇರ ನೇಮಕಾತಿ. ವಿದ್ಯಾರ್ಹತೆ 5ರಿಂದ SSLC, PUC ಪಾಸ್ ಅಥವಾ ಫೇಲ್. ವಯೋಮಿತಿ 18ರಿಂದ 35 ವರ್ಷ ಆಗಿರಬೇಕು. ವೇತನ ಅವರಿಗೆ 10,000ದಿಂದ 25,000ವರೆಗೂ ಇರುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ. ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫಿಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ. ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ 8792264665 ಈ ನಂಬರ್ಗೆ ಸಂಪರ್ಕಿಸಿ. ಮತ್ತೊಂದು ನಂಬರ್ 8792264666.